ಇದೇ 25ನೇ ತಾರೀಕು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಸತ್ಯಾಗ್ರಹದಲ್ಲಿ 50ಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಜನರು ಭಾಗವಹಿಸ್ತಾರೆ. ಏನು ರಾಜ್ಯದಲ್ಲಿ ಏಕಗವಾಕ್ಷಿ ಯೋಜನೆಯನ್ನ ಜಾರಿ ಮಾಡಬೇಕು, ಎಸ್ಸಿ ಎಸ್ಪಿ TSP ಹಣ, ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಕೊಟ್ಟಂತ ಹಣ 37 ಇಲಾಖೆಗಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆಲ್ಲ ಹಣ ಹೋಗ್ತಾ ಇದೆ. ಎಲ್ಲಾ ಕಡೆನೂ ಕೂಡ ದುರುಪಯೋಗ ಆಗಿದೆ. ಅಂದ್ರೆ ಕಾಯ್ದೆ ಬಂದು SC TSP ಕಾಯ್ದೆ 2013-14ರಲ್ಲಿ ಜಾರಿಗೆ ಬಂತು. ಇವತ್ತಿನವರೆಗೆ 2025-26 ಹೊತ್ತಿಗೆ ಅಲೋಕೇಶನ್ ಮಾಡಿದಂತಹ ಹಣ, ರಾಜ್ಯ ಸರ್ಕಾರ ನಿಗದಿ ಮಾಡಿದಂತಹ ಹಣ 12 ವರ್ಷದಲ್ಲಿ ಸರಿಸುಮಾರು 12,95,575 ಲಕ್ಷ ಕೋಟಿ. ಅದರಲ್ಲಿ ದುರುಪಯೋಗ ಮಾಡಿದಂತ ಹಣ 2,45,000 ಸುಮಾರು 500 ಕೋಟಿ, ಅಂದ್ರೆ ಸುಮಾರು 3 ಲಕ್ಷ ಕೋಟಿ ಪರಿಶಿಷ್ಟ ಜಾತಿಯ ಅಭಿವೃದ್ಧಿ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸರಿಸುಮಾರು 13 ಲಕ್ಷ ಕೋಟಿ ಅಲೋಕೇಶನ್ ನಿಗದಿ ಮಾಡಿದಂತ ಹಣ. ಅಂದ್ರೆ ಪರಿಶಿಷ್ಟ ಜಾತಿಯವರ ಹಣವನ್ನ 5 ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದಾರೆ. ರಸ್ತೆಗಳಿಗೆ, ಮೇಲ್ಸೇತುವೆಗಳಿಗೆ, ಡ್ಯಾಮ್ಗಳಿಗೆ ಉಪಯೋಗವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸರಿಸುಮಾರು 25,500 ಕೋಟಿ ಹಣವನ್ನ ತಮ್ಮ ಆಡಳಿತ ಅವಧಿಯಲ್ಲಿ 5 ಗ್ಯಾರಂಟಿಗಳಿಗೆ ಹಣವನ್ನ ಹಾಕಿ ಬಹಳ ಮೋಸ ಮಾಡಿದ್ದಾರೆ. ಆದ್ದರಿಂದ ನಾವು ಒತ್ತಾಯ ಮಾಡೋದಿಲ್ಲಿ, ನೀವು 37 ಇಲಾಖೆಗಳಿಗೆ ಏನು ಹಣವನ್ನು ಹಂಚಿಕೆ ಮಾಡಿ ಅಲ್ಲಿ ಎಲ್ಲಾ ಇಲಾಖೆಯಲ್ಲೂ ದುರುಪಯೋಗ ಆಗ್ತಾ ಇದೆ. ಪರಿಶಿಷ್ಟ ಜಾತಿಯವರಿಗೆ ಆರೋಗ್ಯ ಇಲಾಖೆನಲ್ಲಿ ಯಾವುದೇ ಮೀಸಲಾತಿ ಇಲ್ಲ. ಅಲ್ಲಿ ಆರೋಗ್ಯ ಇಲಾಖೆಗೆ ನೀವು ಹಣ ಕಳಿಸ್ತೀರಿ, ಅಲ್ಲಿ ಏನು ಉಪಯೋಗ? ಅಲ್ಲಿ ಯಾರು SC STಗೆ ಎಲ್ಲಿ ಉಪಯೋಗ ಆಗಿದೆ? ಈ ತರದ ಒಂದು ಹಣ ದುರುಪಯೋಗ ಆಗೋಂಥದ್ದನ್ನು ನಿಲ್ಲಿಸೋದಕ್ಕೆ ಪ್ರತ್ಯೇಕ ನಿರ್ದೇಶನಾಲಯವನ್ನ ಮಹಾರಾಷ್ಟ್ರದ ಮಾದರಿಯಲ್ಲಿ ಮಾಡಬೇಕು ಅಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ನಾವು ದಲಿತ ಸಂಘಟನೆಗಳಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ದಲಿತ ಸಂಘಟನೆಗಳಿಂದ 15 ಜನ ಮಹಾರಾಷ್ಟ್ರ ಮಧ್ಯಪ್ರದೇಶಕ್ಕೆ ಕಳಿಸ್ಕೊಟ್ಟಿದ್ರು. ವೆಂಕಟಸ್ವಾಮಿ ಸರ್, ನಾವು ಎಲ್ಲಾನು ಕೂಡ ಆಯೋಗದಲ್ಲಿ ಇದ್ವಿ. ಆ ಒಂದು ನಿಯೋಗದಲ್ಲಿ ನಾವೆಲ್ಲ ಅಧ್ಯಯನ ಮಾಡ್ಕೊಂಡ್ಬಂದು ಸರ್ಕಾರಕ್ಕೆ ವರದಿಯನ್ನ ಕೊಟ್ವಿ. ಏನ್ ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶ ಸರ್ಕಾರ ಏನು ಪರಿಶಿಷ್ಟ ಜಾತಿಯವರಿಗೆ ಯಾವ ರೀತಿ ನೆರವು ಕೊಡ್ತಾ ಇದೆ ಅಂತ ಅದನ್ನ ಜಾರಿ ಮಾಡಲೇ ಇಲ್ಲ ಅವರು. ಅಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಇದೆ. ಅದನ್ನ ಪ್ರತ್ಯೇಕ ನಿರ್ದೇಶನಾಲಯವನ್ನ ಮಾಡಿ ಈ ಪರಿಶಿಷ್ಟ ಜಾತಿಯವರನ್ನು ಸಮರ್ಪಕವಾಗಿ ಅವರ ಅಭಿವೃದ್ಧಿಗೆ ಬಳಸಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ SC ST ನಲ್ಲಿ 53 ಜನ ಶಾಸಕರಿದ್ದಾರೆ. 53 ಜನ ಶಾಸಕರು ಪರಿಶಿಷ್ಟ ಜಾತಿಯವರ ದೌರ್ಜನ್ಯಕ್ಕೆ, ಕೊಲೆಗೆ, ಮಹಿಳೆಯರ ಅತ್ಯಾಚಾರಕ್ಕೆ ಅಥವಾ SC ST ಹಣ ದುರುಪಯೋಗದ ಬಗ್ಗೆ ಇದುವರೆಗೂ ಚಕಾರ ಎತ್ತಿಲ್ಲ. ಕೂಡ್ಲೇನೆ ನೀವು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದೀರಾ ಅನ್ನೋ ಒಂದು ಯಕ್ಷ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ನಾವು ಸರ್ಕಾರದಲ್ಲಿ ಮನವಿ ಮಾಡೋದೇನಂದ್ರೆ, ಈಗ ಕಾಯ್ದೆ ಬಂದ ಮೇಲೆ SC SC TSP ಕಾಯ್ದೆ ಬಂದ ಮೇಲೆ ಎಷ್ಟು ಹಣ ಉಪಯೋಗ ಆಗಿದೆ ಅನ್ನೋದನ್ನು ಮೌಲ್ಯಮಾಪನ ಮಾಡಿ, ಎಷ್ಟು ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದನ್ನ ಜನದ ಮುಂದೆ ಶ್ವೇತಪತ್ರ ಹೊರಡಿಸಿ ಅಂತೇಳಿ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ಮತ್ತೆ ಪರಿಶಿಷ್ಟ ಜಾತಿಯ ಹಣವನ್ನ ಯಾವುದೇ ಕಾರಣಕ್ಕೂ ಬೇರೆ ಅನ್ಯ ಯೋಜನೆಗೆ ಬಳಸಬಾರದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಅದು ಬಳಸಿದ್ರೆ ಜೈಲಿಗೆ ಹಾಕ್ಬೇಕು ಅಂತ ಕಾಯ್ದೆ ಹೇಳ್ತಾ ಇದೆ. ಅಂದ್ರೆ 3 ಸರ್ಕಾರಗಳು, ಜನತಾದಳ, BJP, ಕಾಂಗ್ರೆಸ್ 3 ಜನರು ಕೂಡ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿರವರು, ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಎಲ್ಲರೂ ದುರುಪಯೋಗ ಮಾಡ್ಕೊಂಡಿದ್ರು. ಕೋವಿಡ್ ಸಂದರ್ಭದಲ್ಲಿ 2019ರಲ್ಲಿ ಕಾರಜೋಳರವರೇ ನೇರವಾಗಿ ಹೇಳಿದ್ರು ಪತ್ರಿಕೆಗೆ, 19,000 ಕೋಟಿ ಪರಿಶಿಷ್ಟ ಜಾತಿ SC SC TSP ಹಣವನ್ನ ನಾವು ಹಾಗೇನೆ ಜನರಲ್ಲಿ ಕೊಟ್ಬಿಟ್ಟಿದೀವಿ, ಉಪಯೋಗ ಮಾಡ್ಕೊಂಡಿದೀವಿ ಅಂತ ನೇರವಾಗಿ ಹೇಳಿಕೆ ಕೊಟ್ರು. ಮಾದೇವಪ್ಪನವರು 25,000 ಕೋಟಿಯನ್ನ ನಾವು ತೆಗೆದಿದ್ದೇವೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ರು. ಈ ರೀತಿ ಪರಿಶಿಷ್ಟ ಜಾತಿಯವರಿಗೆ ಅಲೋಕೇಶನ್ ಮಾಡೋದು, ನಿಗದಿ ಮಾಡೋದು, ನೀವು ಬೇರೆದಕ್ಕೆ ನೀವು ದುರುಪಯೋಗ ಮಾಡ್ಕೊಳ್ಳೋದು ಇದೆಯಲ್ಲ,
ಇದು ಜೈಲಿಗೆ ಯಾರನ್ನ ಹಾಕ್ಬೇಕು ಅಂತ ಹೇಳಿ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳನ್ನ ಹಾಕ್ಬೇಕಾ, ಅಧಿಕಾರಿಗಳನ್ನ ಹಾಕ್ಬೇಕಾ? ಆ ಕಾಯ್ದೆನಲ್ಲಿ 7C 7D ಅಂತ ಇದೆ. ನಾವು ದಲಿತ ಸಂಘಟನೆಗಳು ಭಾರಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿ 7D ಅಂತ ತೆಗೆದ್ರು, 7C ಹಂಗೆ ಇಟ್ಕೊಂಡಿದ್ದಾರೆ ದುರುಪಯೋಗ ಮಾಡೋದಕ್ಕೆ. 7C ತೆಗಿಬೇಕು, ಮತ್ತೆ ಕಾಯ್ದೆನಲ್ಲಿ ಯಾವ್ದಕ್ಕೆ ಅವರ ವಿರುದ್ಧಗೆ ವಿನಿಯೋಗ ಮಾಡಬೇಕು ಅಂತೇಳಿ ನೀವು ಆ ಕಾಯ್ದೆನಲ್ಲಿ ಕಾನೂನನ್ನ ಸರಿಯಾದ ರೀತಿಯಲ್ಲಿ ತರಬೇಕು, ಮತ್ತೆ ದುರುಪಯೋಗ ಮಾಡಿದ್ದರ ಮೇಲೆ ಕ್ರಮ ತಗೋಬೇಕು ಅಂತೇಳಿ 25 ತಾರೀಕು ಬೃಹತ್ ಹೋರಾಟವನ್ನ ಎಲ್ಲಾ ದಲಿತ ಸಂಘಟನೆಗಳು ನಾವು ಒಟ್ಟಿಗೆ ಸೇರಿ ಸಮಗ್ರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇದೇ ರೀತಿ ದುರುಪಯೋಗ ಮುಂದುವರೆದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಲಿತ ಸಂಘಟನೆಗಳು, ಎಲ್ಲಾ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಮತ್ತೆ ರೈತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ನಮ್ಮ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ.